ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಆ ಹೆಮ್ಮೆ ನಮ್ಗೆಲ್ಲರಿಗೂ ಕೂಡ ಇದೆ. ಈ ವಿಶೇಷ ವಿಷಯದ ಜೊತೆಗೆ ನಿಮ್ಮ ಮುಂದೆ ನಾವು ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವದ ದಿನ ಇಡೀ ಕರ್ನಾಟಕದ ಮುಂದೆ ಚಿತ್ರತಂಡ ತೆರೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರವನ್ನ ಕೋರ್ತಾ ಮೊದಲನೇದಾಗಿ ಈಗಾಗಲೇ ಜನವರಿ 12ನೇ ತಾರೀಕು ನಮ್ಮ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿರೋದ್ರಿಂದಾಗಿ ಅದನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ. ಒಂದಿಗೆ ಟ್ರೇಲರ್ ಬನ್ನಿ ಪ್ಲೀಸ್. ಡೈರೆಕ್ಟರ್ ಮುಂಚೆನೆ ಅಂದ್ರೆ ಸಿನಿಮಾ ಶುರುವಾಗಬೇಕಾದ್ರೆ ಯಾವ ರೀತಿ ಇರಬೇಕು, ಎಡಿಟಿಂಗ್ ಪ್ಯಾಟರ್ನ್ ಯಾವ ರೀತಿ ಇರಬೇಕು, ಅದ್ರ ಗ್ರಾಫ್ ಯಾವ ರೀತಿ ಇರಬೇಕು, ಇದನ್ನೆಲ್ಲ ಮುಂಚೆನೆ ಡಿಸೈಡ್ ಮಾಡ್ಕೊಂಡು ಆಮೇಲೆ ಫ್ಲೋರಿಗೆ ಹೋಗಿದ್ದು. ಸೊ ಎಲ್ಲಾ ಟೆಕ್ನಿಷಿಯನ್ ಮುಂಚೆನೆ ಪ್ರಿಪೇರ್ ಆಗಿದ್ರು. ನಾವ್ ಇದೇ ರೀತಿ ತೆಗಿಬೇಕು, ಆಮೇಲೆ ಇದೇ ಗ್ರಾಫ್ ಅಲ್ಲಿ ಸಿನಿಮಾ ಹೋಗ್ಬೇಕು ಅಂತ. ಆಮೇಲೆ ನಾನೀಗ ಆಲ್ರೆಡಿ ಸಿನಿಮಾ ನೋಡಿದೀನಿ, ನಾನು ನೋಡ್ಲೇಬೇಕು, ಫುಲ್ ವರ್ಷನ್ ನೋಡಿದೀನಿ. ನಿಜವಾಗ್ಲೂ ಸಿನಿಮಾ ತುಂಬಾ ಚೆನ್ನಾಗಿದೆ. ಸೊ ಏನಾಗುತ್ತೆ ನೋಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವಾನಿ ಶಂಕರ್ ಆನೇಕಲ್ ಅಂತ. ಇದು ನನ್ನ 2ನೇ ಸಿನಿಮಾ. ಇದಕ್ಕಿಂತ ಮೊದಲು ಸೀತಾರಾಮ್ ಬಿನಾಯ್ಗೆ ಕೂಡ ನಾನು ವರ್ಕ್ ಮಾಡಿದ್ದೆ. ಚಿತ್ರದಲ್ಲಿ 80% ಭಾಗ ನೈಟ್ ಹೊತ್ತೇ ನಡೆಯುವಂಥದ್ದು. ನಮಗೆ ಸಹಜವಾಗಿ ಚಾಲೆಂಜಿಂಗ್ ಇತ್ತು ಸ್ವಲ್ಪ. ಅಂದರೆ ಒಂದು ಪರಿಸರವನ್ನು ಅಥವಾ ಒಂದು ದೃಶ್ಯವನ್ನು ಕಥೆಗೆ ತಕ್ಕಂತೆ ಸಹಜವಾಗಿ ಬದಲಾಯಿಸುವಂತಹ ಜವಾಬ್ದಾರಿ ಆರ್ಟ್ ಡಿಪಾರ್ಟ್ಮೆಂಟಿಗೆ ಇತ್ತು. ಡೈರೆಕ್ಟರ್ ಅವರ ಪ್ರೋತ್ಸಾಹದಿಂದ ಅದೆಲ್ಲ ಈಸಿಯಾಗಿ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇತ್ತು. ಅದೇ ರೀತಿ DOP ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಮಗೆ ಏನು ಬೇಕು ಅದನ್ನು ಕ್ಲಪ್ತ ಸಮಯಕ್ಕೆ ನಮಗೆ ನೀಡ್ತಾ ಇದ್ರು. ಮತ್ತೊಮ್ಮೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೊಮ್ಮೆ 2ನೇ ಬಾರಿ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ. ನಾನು ಶಿವಮೊಗ್ಗದವನು. ಶಿವಮೊಗ್ಗದಲ್ಲಿ ಒಂದು ಲೋಕಲ್ ಚಾನಲ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಮುಂಚೆ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ನಮ್ಮ ಶ್ರೀಧರ್ ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದೆ ನಾನು. ಶ್ರೀಧರ್ ನಾವೆಲ್ಲ ಕ್ಲಾಸ್ಮೇಟ್ಸ್. ಹಾಗೆ ನವಿ ಅವ್ರು ಕೂಡ ನಾವೆಲ್ಲ ಕ್ಲಾಸ್ಮೇಟ್ಸ್, ಒಟ್ಟಿಗೆ ಥಿಯೇಟರ್ ಮಾಡ್ತಾ ಇದ್ವಿ. ಸೊ ಅಷ್ಟು ಸಾಕು. ಥ್ಯಾಂಕ್ ಯು ಸೋ ಮಚ್ ಶಂಕರ್. ಥ್ಯಾಂಕ್ ಯು ಸೋ ಮಚ್ ಭವಾನಿ ಅವರೇ. ಮತ್ತಷ್ಟು ಅವಕಾಶಗಳು ನಿಮ್ಮನ್ನು ಅರಸಿದಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೀಗ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತೀವಿ. ಡೈರೆಕ್ಟರ್ ದೇವಪ್ರಸಾದ್ ಶೆಟ್ಟರು ಫೋನ್ ಮಾಡಿದ್ರು, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸಂಭಾಷಣೆ ಬರೀತಿಲ್ಲ ಅಂತೇಳಿ. ಅಷ್ಟೊತ್ತಿಗಾಗಲೇ ನಾನು ಸಂಭಾಷಣೆ ಬರೆಯೋದು ಬಿಟ್ಬಿಟ್ಟಿದ್ದೆ. ಹಾಗಾಗಿ ಅವರಿಗೆ ಒಂದು 2 ದಿನ ಟೈಮ್ ಕೊಡಿ, ಕೇಳಿ ನೋಡ್ತೀನಿ ಅಂತೇಳಿ. ಆಮೇಲೆ ಅವ್ರ ಸಿನಿಮಾ ನೋಡಿದೆ ನಾನು, ಸೀತಾರಾಮ್ ಬಿನಾಯ್. ಬಹಳ ಇಷ್ಟ ಆಯ್ತು. 2 ಕಾರಣಕ್ಕೆ. ಒಂದು, ಹೊಸ ಹುಡುಗರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಆಸಕ್ತಿ, ನಮ್ಗೆ ಕಲಿಯೋದು ಒಂದಷ್ಟು ಇರುತ್ತೆ ಅಂತೇಳಿ ಒಂದು ಕಾರಣ. 2ನೇದು ಅವ್ರು ಹೇಳಿದ ಕತೆ ಬಹಳ ಚೆನ್ನಾಗಿತ್ತು. ಅದು ಮಾಮೂಲು ಜಾತ ಕತೆ ತರ ಇರಲಿಲ್ಲ. ಅಂದ್ರೆ ಒಬ್ಬ ಕತೆಗಾರ ಹೆಂಗ್ ಕತೆ ಬರೀತಾನೋ ಅಷ್ಟು ಇಷ್ಟು ಟರ್ನ್ ಇಟ್ಕೊಂಡು ಆ ರೀತಿಯ ಕತೆ ಆಗಿದ್ದರಿಂದ ನಾನು ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸಿದ್ದಕ್ಕೆ ಕೂಡ 2 ಕಾರಣ ಇದೆ. ಒಂದು, ಅವರು ಈ ಸಿನಿಮಾದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಅವರು ಮತ್ತೆ ಸಾತ್ವಿಕ್ ಒಂದು ಅಪಾರ್ಟ್ಮೆಂಟ್ ತಗೊಂಡು ಅಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ಕೊಂಡು, ಆಗ ಇನ್ನು ಸಾತ್ವಿಕ್ ಮದುವೆ ಆಗಿರ್ಲಿಲ್ಲ, ಅವ್ರಿಗೆ ಇನ್ನೂ ಆಗಿಲ್ಲ, ಅವ್ರು ಅಡಿಗೆ ಮಾಡ್ಕೊಂಡು ಇಡೀ ಟೀಮ್ ಕಟ್ಕೊಂಡು ಅಲ್ಲಿ ಕಥೆಯನ್ನ ಬರೀತಾ ಬದಲಾಯಿಸ್ತಾ ಅದನ್ನ ಒಂದು ತಪಸ್ಸಿನ ತರ ಮಾಡಿದ್ದಾರೆ. ಒಂದು 5-6 ತಿಂಗಳು ಮಾಡಿದ್ದಾರೆ ಆ ಕೆಲಸನ. ನಾನು ಪ್ರತಿ ಸಲ ಹೋದಾಗ ಸರ್ ಎಲ್ಲ ಚೇಂಜ್ ಇದೆ ಅಂತ ಹೇಳೋದು ಪುನಃ ಬದಲಾಯಿಸೋದು. ಅಂದ್ರೆ ಆ ಕಥೆನ ಇಂಪ್ರೂವ್ ಮಾಡೋ ಒಂದು ಅವರ ಶ್ರದ್ಧೆ ನೋಡಿ ಬಹಳ ಖುಷಿ ಆಯ್ತು. ನಾನು ಅವರ ಆ ಅಪಾರ್ಟ್ಮೆಂಟ್ಗೆ ಹೋಗಿ ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಅವ್ರ ಕತೆ ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದೆ. ಹಾಗಾಗಿ ಈ 2 ಹುಡುಗರ ಬಗ್ಗೆ ನನಗೆ ವಿಶೇಷವಾದ ಭರವಸೆ ಇದೆ. ಈ ಸಿನಿಮಾದ ಟ್ರೈಲರ್ ನೋಡೋದಾಗ್ಲಿ ಅಥವಾ ಶೂಟಿಂಗ್ ಸ್ಪಾಟಿಗೆ ಹೋದಾಗಲಿ ನನಗೆ ಅವ್ರ ಕೆಲಸ, ಅವ್ರ ಸಿನಿಮಾ ಕೊಡುವಂತ ಒಂದು ಶ್ರಮ, ಅದಕ್ಕೆ ಹಾಕಿರುವಂತ ಹಣ, ಆ ಹಣದ ಬಗ್ಗೆ ಅವ್ರಿಗಿರುವಂತ ಗೌರವ. ಯಾಕೆಂದ್ರೆ ದುಡ್ಡಿನ ಬಗ್ಗೆ ಗೌರವ ಇರೋದು ಬಹಳ ಮುಖ್ಯ. ನಾವು ದುಡ್ಡು ಹಾಕಿದೀವಿ, ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಪ್ರೀತಿಯಿಂದ. ಅದನ್ನೆಲ್ಲ ಬಹಳ ಇಷ್ಟ ಆಯ್ತು ನನಗೆ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಕತೆ ನಡೆಯೋದು ಒಂದು ಸಂಜೆ ಶುರುವಾಗಿ ಇಡೀ ಸಿನಿಮಾ ರಾತ್ರಿ ನಡೆಯುತ್ತೆ, ಬೆಳಿಗ್ಗೆ ಹೊತ್ತೇ ಮುಗಿದೋಗುತ್ತೆ. ಹಿಂಗಾಗಿ ಇದು ಒಂದು 1 ನೈಟ್ ಸಿನಿಮಾ. ಇದು 80-85% ರಾತ್ರಿ ನಡೆಯುತ್ತೆ. ಆಮೇಲೆ ಆ ರಾತ್ರಿಯ ಅವಧಿಯಲ್ಲಿ ಸುಮಾರು 1.5 ಗಂಟೆ ಅವಧಿಯಲ್ಲಿ ಅವರು ಎಷ್ಟು ಸೀನ್ಗಳು ತಂದಿದ್ದಾರೆ ಅಂದ್ರೆ, ಒಂದು ಲೊಕೇಶನ್ ಅಲ್ಲಿ ಒಂದು ಸೀನ್ ನಡೆದ್ರೆ ಇನ್ನೊಂದು ಲೊಕೇಶನ್ ಇನ್ನೊಂದು ಸೀನ್ ನಡೆಯುತ್ತೆ. ಯಾಕಂದ್ರೆ ಅಲ್ಲಿ ಟ್ರಾವೆಲ್ ಕೂಡ ಇದೆ. ನನಗೆ ಆಶ್ಚರ್ಯ ಆಗ್ತಿತ್ತು, ಇದನ್ನ ಹೆಂಗೆ ಶೂಟ್ ಮಾಡ್ತೀರಿ ನೀವು ಅಂತೇಳಿ. ಹಲವಾರು ಮಂದಿ ಕೇಳಿದ್ರು ನನಗೆ, ಕೊಂಡಾಣ ಅಂದ್ರೆ ಎಲ್ಲಿದೆ ಅಂತ. ಕೊಂಡಾಣ ಇರೋದು ದೇವಿ ಪ್ರಸಾದ್ ಶೆಟ್ಟರ್ ಮನಸ್ಸಲ್ಲಿ ಅವ್ರು ಕ್ರಿಯೇಟ್ ಮಾಡಿದಂತ ಒಂದು ಊರದು.
ಆ ಒಂದು ಊರನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಡೆಯುವ ಒಂದು ದುರಂತವನ್ನು ಇಟ್ಟುಕೊಂಡು ಡಾಕ್ಟರ್ ಇವರ ಅನಂತಮೂರ್ತಿ ಅವರು ಮಾತು ಹೇಳ್ತಿರ್ತಾರೆ, ಮನುಷ್ಯನ ಮನಸ್ಸಿಗೆ ಇರುವಂತಹ ದ್ರೋಹದ ಸಾಧ್ಯತೆ ಇದೆಯಲ್ಲ ಅದು ಬಹಳ ಅಗಾಧವಾದಂತಲ್ಲಿ. ಇಲ್ಲಿ ಕೂಡ ಪ್ರತಿಯೊಂದು ಪಾತ್ರ ಇದೆಯಲ್ಲ ಅದು ಒಂದು ರೀತಿಯ ದ್ರೋಹ ಮತ್ತು ದ್ರೋಹವನ್ನು ಕಂಡುಹಿಡಿಯುವ ಒಂದು ಪ್ರಯತ್ನದಲ್ಲಿ ಇರ್ತಾ ಹೋಗುತ್ತೆ ಅಂತ. ಅದನ್ನ ಅವರೊಬ್ರು ನಿಜವಾದ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಪೊಲೀಸರ ಜೊತೆ ಮಾತಾಡಿದರೆ ಗೊತ್ತಿಲ್ಲ ನನಗೆ, ಅಷ್ಟು ನೀಟಾಗಿ ಅದನ್ನ ಹೇಳಿದ್ದಾರೆ ಅಂತ. ಅಂದ್ರೆ ಎಲ್ಲೂ ಕೂಡ ವಾಸ್ತವಕ್ಕೆ ಅಥವಾ ಪೊಲೀಸರ ಒಂದು ತರ್ಕ ಅಂತ ಇರುತ್ತೆ, ಅದಕ್ಕೆ ಅಡ್ಡಿ ಬರದಂತೆ. ಹಾಗೂ ಪ್ರೇಕ್ಷಕರ ಮನಸ್ಸಲ್ಲಿ ಒಂದಿರುತ್ತೆ, ಅಂದ್ರೆ ಪೊಲೀಸ್ ಕಥೆನ ಪೊಲೀಸರ ತರ ಹೇಳಕ್ ಹೋದ್ರೆ ಅದು ಒಂದು FIR ವರದಿ ಆಗ್ಬಿಡುತ್ತೆ. ಬಟ್ ಅದೊಂದು ರಂಜನೆಯ ಅಂಶ ಕೊಡಬೇಕು. ಅದು ಎರಡನ್ನು ತಂದು ಬಹಳ ಸೊಗಸಾಗಿ ಹೇಳ್ತಾ ಹೋದ್ರು. ನೀವು ಜ್ಞಾಪಕ ಇರ್ಬೋದು, ಇದೇ ದಿನ 17/1/23ಕ್ಕೆ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಬಂದಿದ್ದೆ ಅಲ್ಲಿಗೆ. ನೀವು ಬೆಳಿಗ್ಗೆ ಅದರ ಸೆಲ್ಫಿಯನ್ನು ತೆಗೆದು ಕಳಿಸಿದ್ದೆ ಅವರಿಗೆ. ಕರೆಕ್ಟ್ ಆಗಿ 1 ವರ್ಷ ಹಿಂದೆ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಇದೆಲ್ಲ ಅಂದ್ರೆ ಒಂದು ಎರಡನೇದು ಇದರಿಂದ ಬಹಳ ಕಲಿಯೋದಿತ್ತು. ಅದು ನಮ್ಗೆಲ್ಲ ಏನಿತ್ತಿದ್ರೆ ನಾವು ಸಂಭಾಷಣೆ ಬರೆಯುವಾಗ ಸಂಭಾಷಣೆಯಲ್ಲೇ ಎಲ್ಲವನ್ನು ಹೇಳ್ತೀವಿ ಅಂತ. ಒಂದು ಸಿಚುವೇಶನ್ ಇದ್ರೆ ಆ ಸಿಚುವೇಶನ್ ಒಂದು ಕೂಡ ಸಂಭಾಷಣೆ ಬರೀತಾ ಇದ್ವಿ. ಅನಂತ ಸರ್ ಇದ್ರು ಅವ್ರು ಹೇಳ್ತಾ ಇದ್ರು. ಬಟ್ ಇವ್ರು ಹೇಳಿದ್ರು ಒಂದು ಕೂಡ ಬೇಡ ಸರ್, ಒಂದು ಡೈಲಾಗ್ ಹೇಳಿ ಅಂತ ಪವರ್ಫುಲ್ ಆಗಿ. ಅಂದ್ರೆ ಹೇಗೆ ಬದಲಾಗಿದೆ ಸಿನಿಮಾ ಅದು. ಒಂದು ಕೂಡ ಸಂಭಾಷಣೆ ಹೇಳಿದ್ರೆ ಯಾರು ಕೇಳಲ್ಲ. ಈಗ ನಾನೊಂದು ತೋರಿಸ್ತೀನಿ, ನಾನು ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ ಆಗಿ ತೋರಿಸ್ತಾ ಹೋಗ್ತೀನಿ. ಬಟ್ ಒಂದು ಡೈಲಾಗ್ ಅಲ್ಲಿ ಪಂಚಿಂಗ್ ಡೈಲಾಗ್ ಅಲ್ಲಿ ಏನ್ ಬೇಕೋ ಅದನ್ನು ಹೇಳಿ ಅಂತೇಳಿ. ಹಾಗಾಗಿ ನನ್ನನ್ನ ಡೈಲಾಗ್ ರೈಟರ್ ಆಗಿ ಕೂಡ ಬಹಳ ತಿದ್ದಿದ್ದಾರೆ ಇವರು. ಹೀಗಾಗಿ ಅಂದ್ರೆ ಈ ಸಿನಿಮಾದ ಮೂಲಕ. ಸೊ ಹೀಗಾಗಿ ಇದು ನನಗೊಂದು ಕಲಿಕೆ ಆಗಿತ್ತು, ಪಾಠವಾಗಿತ್ತು, ಒಂದು ರೀತಿಯ ರಂಜನೆ ಆಗಿತ್ತು, ಒಂದು ಸವಾಲಾಗಿತ್ತು. ಬಹುಶಃ ಎಲ್ಲರಿಗೂ ಇದೇ ತರ ಆಗಿದೆ ಅಂತ ಈ ಸಿನಿಮಾ ಮಾಡುವ ಕ್ರಮದಲ್ಲಿ. ಆಮೇಲೆ ಇವರೇನು ಕೋಟ್ಯಾಂತರ ರೂಪಾಯಿಯನ್ನು ಇಟ್ಕೊಂಡು ಬಂದು ಸಿನಿಮಾ ಮಾಡಿದಲ್ಲ, ಹುಡುಗರು ತಮ್ಮ ಸೇವಿಂಗ್ ಇಂದ ಒಂದು ಸಿನಿಮಾ ಮಾಡ್ಲಿಕ್ಕೆ ಬಂದು ಕೇವಲ ಸಿನಿಮಾ ಪ್ರೀತಿಯಿಂದ ನಮಗೆ ಎಷ್ಟೆಲ್ಲ ರಿಸೋರ್ಸ್ ಇದೆ ಅದನ್ನು ಸಮರ್ಥವಾಗಿ ಬಳಸ್ಕೊಂಡು ಅವರು ಹುಡುಕಿದಂತ ಲೊಕೇಶನ್ ಆಗಿರ್ಬೋದು, ಆರಿಸಿಕೊಂಡ ಪಾತ್ರಧಾರಿಗಳಾಗಿರ್ಬೋದು, ಅವರನ್ನು ಕರೆಸ್ಕೊಳ್ತಿದ್ದ ರೀತಿ ಆಗಿರ್ಬೋದು, ನಡೆಸ್ಕೊಳ್ತಿದ್ದ ರೀತಿ ಆಗಿರ್ಬೋದು, ಬಹಳ ಇಷ್ಟ ಆಯ್ತು ನನಗೆ. ಅಲ್ಲೇ ಅಡಿಗೆ ಮಾಡ್ಕೊಂಡು ಬಹಳ ಅದ್ಭುತವಾದ ಒಂದು ಸೆಟಲ್ ಮಾಡಿದ್ದಾರೆ. ಅವರಿಬ್ಬರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸುವುದರ ಜೊತೆ ಈ ಸಿನಿಮಾ ಅವರಿಗೆ ಮತ್ತೊಂದು ದೊಡ್ಡ ಸಿನಿಮಾ ಮಾಡಲಿಕ್ಕೆ ದಾರಿ ಮಾಡಿಕೊಡ್ಲಿ ಅಂತ ನಾನು ಆಸೆ ಪಡ್ತೀನಿ. ಯಾಕಂದ್ರೆ ವಿ ನೀಡ್ ಡೈರೆಕ್ಟರ್ಸ್ ಲೈಕ್ ದೇವಿಪ್ರಸಾದ್ ಶೆಟ್ಟಿ ಅಂಡ್ ಪ್ರೊಡ್ಯೂಸರ್ಸ್ ಲೈಕ್ ಹೆಬ್ಬಾರ್, ಸಾತ್ವಿಕ್ ಹೆಬ್ಬಾರ್ ಬೇಕು ನಮಗೆ. ಒಳ್ಳೆದಾಗಲಿ ಎಲ್ರಿಗೂ. ನಿಮ್ಮ ಸಂಭಾಷಣೆಗಾಗಿ ನಾವು ಕಾಯ್ತಾ ಇದ್ದೀವಿ ಜೋಗಿ. ನಮಗೆ ಆಕ್ಚುಲಿ ಫಸ್ಟ್ ನಾವು ಮಾಡಿದ್ದೇನು ಸೀತಾರಾಮ್ ಬಿನಾಯ್ ಅನ್ನೋ ಸಿನಿಮಾ ಏನಿತ್ತು ಅದು ಕೂಡ ನನಗೆ ಆಗಿದ್ದು ಅನಿವಾರ್ಯದಿಂದ. ಸೊ ನಾನು ದೇವಿ ಪ್ರಸಾದ್ ತುಂಬಾ ವರ್ಷಗಳಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ನಮಗೆ ಇಂಡಿಪೆಂಡೆಂಟ್ ಆಗಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ತುಡಿತದಲ್ಲಿ ಹೊರಟಾಗ ಆಗಿದ್ದು ಸೀತಾರಾಮ್ ಬಿನಾಯ್. ಸೊ ಆ ಸೀತಾರಾಮ್ ಬಿನಾಯ್ ಒಂದು ಕೋವಿಡ್ 50% ಆಕ್ಯುಪೆನ್ಸಿಲಿ ರಿಲೀಸ್ ಆದಂತ ಗಳಿಗೆ ಅದು. ಬಟ್ ನಮಗೆ ತುಂಬಾ 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 ಸಪೋರ್ಟ್ ಮತ್ತೆ ಏನ್ ಹೇಳ್ತಾರೆ ಆ ಜನ ಮೆಚ್ಚಿಗೆ ಏನ್ ಹೇಳ್ತಾರೆ ಅದು ನಿಜವಾಗ್ಲೂ ತುಂಬಾನೇ ರಿಸೀವ್ ಆಯ್ತು. ಸೊ ಅದರಿಂದ ನೆಕ್ಸ್ಟ್ ಒಂದು ಹೆಜ್ಜೆ ಏನಾದ್ರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂತ ಆದಾಗ ಆಗಿದ್ದು ಕೇಸ್ ಆಫ್ ಕೊಂಡಾಣ. ಸೊ ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನಿಮಾ, ನಿಮ್ಗಳಿಗೂ ಇಷ್ಟ ಆಗತ್ತೆ. ಸೊ ಟ್ರೈಲರು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ. ಸೊ ಸಿನಿಮಾನು ತುಂಬಾನೇ ಇಷ್ಟ ಆಗತ್ತೆ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಥಿಯೇಟರ್ ಇನ್ನು ಲೆಕ್ಕಾಚಾರ ನಡೀತಾ ಮಾಡ್ತಾ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರು. ಇನ್ನು ಶ್ರೀಹರ್ಷ ಅವರ ನಿಮ್ಮ ಪಾತ್ರದ ಬಗ್ಗೆ ಮಾಧ್ಯಮದವರಿಗೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಕೊಟ್ಟಿದ್ದು ಸೀತಾರಾಮ್ ಬಿನಾಯ್ ಮೇಲೆ ದೇವಿಪ್ರಸಾದ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ. ಅದಾದ ನಂತರ ಅದಕ್ಕಿಂತ ಒಂದು ಮಟ್ಟ ಮೇಲೆ ಅಂತಾನೆ ಹೇಳಬಹುದು. ಇದರಲ್ಲಿ ತೇಜ ಅಂತ ರೋಲ್ ಹೆಸರು. ಸೊ ಟ್ರೈಲರ್ ಅಲ್ಲೂ ಕಾಣಿಸ್ಕೊಳ್ತೀನಿ, ಅಥವಾ ಇದರಲ್ಲಿ ಪೋಸ್ಟರ್ಲ್ಲೂ ಇದೆ. ಅದೆಲ್ಲ ಎರಡೂ ಕೂಡ ನನಗೆ ಹೊಸದು. ಅಂದ್ರೆ ಟ್ರೈಲರ್ ಬರೋದಾಗ್ಲಿ, ಪೋಸ್ಟರ್ ಕಾಣಿಸ್ಕೊಳ್ಳೋದಾಗ್ಲಿ, ಇಷ್ಟು ಮಟ್ಟಿಗಿನ ಒಂದು ರೆಕಗ್ನಿಷನ್ ಇದ್ರ ಮೂಲಕ ಬರ್ತಾ ಇರೋದು ನನಗೆ ಈ ಸಿನಿಮಾದ ಮೂಲಕ ಅಂತಾನೆ ಹೇಳ್ಬೋದು. ಅದಕ್ಕೆ ಥ್ಯಾಂಕ್ಸ್ ದೇವಿಪ್ರಸಾದ್ ಶೆಟ್ಟಿ ಅವರಿಗೂ ಮತ್ತೆ ಸಾತ್ವಿಕ್ ಹೆಬ್ಬಾರ್ ಅವರಿಗೂ. ಸೀತಾರಾಮ್ ಬಿನಾಯ್ ನಂತರ ಇನ್ನೊಂದು ಸಿನಿಮಾ ಶುರು ಆಗ್ತಾ ಇದೆ ಅಂತಂದಾಗ ನಾವೆಲ್ಲ ಇಡೀ ಟೀಮ್ ಅಲ್ಲಿ ಒಂದು ಸುಮ್ಮನೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಿಂಗೆ ಚರ್ಚೆ ಆದಾಗ, ಮಾಮೂಲಾಗಿ ಎಲ್ಲ ಗೆಳೆಯರೇ ಆಗಿರೋದ್ರಿಂದ ನಮ್ ಕ್ಯಾರೆಕ್ಟರ್ ಇಲ್ವಾ ಅಂತ ಸುಮ್ಮನೆ ಮಾತಾಡ್ಕೊಳ್ತಾ ಇದ್ದಾಗ ಇದೆ 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 ಅಂತ ಒಂದು ಸಿಚುವೇಶನ್ ಬಂದಿತ್ತು.
ಒಂದು ಸಣ್ಣ ಪಾತ್ರದಿಂದ ಶುರುವಾಗಿ ಅಂದ್ರೆ ಜೋಗಿ ಸರ್ ಹೇಳ್ತಿದ್ರಲ್ಲ ವರ್ಷನ್ಸ್ಗಳು ಕಥೆ ವರ್ಷನ್ಸ್ಗಳು ಚೇಂಜ್ ಆಗ್ತಾ ಇತ್ತು ಅಂತ. ನನಗೆ ತಿಳಿದಂತ ವರ್ಷನ್ ಅಲ್ಲಿ ನಾನೊಂದು ಸಣ್ಣ ಒಂದು 2-3 ಸೀನ್ ಬಂದು ಹೋಗುವಂತ ಒಂದು ಸಣ್ಣ ಪಾತ್ರದಲ್ಲಿದ್ದೆ. ಆಮೇಲೆ ಅದೇನು ಇದಾಯ್ತು ಗೊತ್ತಿಲ್ಲ, ಚರ್ಚೆ ಆಗ್ತಾ ಹೋಯ್ತು, ಕತೆ ಬೆಳವಣಿಗೆ ಹೇಗಾಗ್ತಾ ಹೋಯ್ತು ಗೊತ್ತಿಲ್ಲ. ಒಂದು 60-70ನೇ ವರ್ಷನ್ ಕತೆ ಚೇಂಜ್ ಆಗೋ ಹೊತ್ತಿಗಾಗ್ಲೇ ನನಗೆ ಬೇರೆ ಕ್ಯಾರೆಕ್ಟರ್ ಬೇರೆ ಆಗೋಗಿತ್ತು. ತೇಜ ಅನ್ನೋ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಅಲರ್ಟ್ ಆಗಿತ್ತು. ನಿಜವಾಗ್ಲೂ ಅದರ ಪ್ರಿಪರೇಷನ್ ಆಗಿರ್ಲಿ ಇದಾಗ್ಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಮತ್ತೆ ಅವರ ನಿರ್ದೇಶನವೂ ಕೂಡ ಅಷ್ಟೇ, ನಟನಿಗೆ ಹೇಗೆ ಫೀಡ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ಅದು ತುಂಬಾ ಮುಖ್ಯವಾದ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಒಬ್ಬ ನಟನಾಗಿ ನನಗೆ ನಾನು ಹೇಗ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಇದ್ದೀನಿ, ಅದರಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು, ಆ ಪ್ರತಿಯೊಂದನ್ನು ಕೂಡ ಸಣ್ಣ ಸಣ್ಣ ಸೂಕ್ಷ್ಮದ ಎಳೆಗಳನ್ನು ಕೂಡ ಇಂಚಾಗೂ ಕೂಡ ವಿವರಣೆ ನೀಡಿ ನಂತರ ನಮಗೆ ಶಾರ್ಟ್ಗೆ ಹೋಗ್ಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ದೇವಿ ಪ್ರಸಾದ್ ಶೆಟ್ಟಿ ಅವರು. ಯಾಕಂದ್ರೆ ಟೆಕ್ನಿಕಲಿ ಲೈಟ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಅಥವಾ ಫ್ರೇಮ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಸ್ಪಾಟ್ ರೆಡಿ ಆಗೋದಕ್ಕಾಗ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಅದನ್ನ ರೆಡಿ ಮಾಡ್ಕೊಳ್ತಿದ್ರೆ ಅವರು ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡದೇನೆ ಆರ್ಟಿಸ್ಟ್ ಗಳ ಜೊತೆಗೆ ನಿಮ್ಮ ಪಾತ್ರ ಈ ರೀತಿ, ಇವತ್ತಿನ ಶೂಟ್ ಶಾರ್ಟ್ಸ್ ಗಳು ಇಷ್ಟು ತಗೊಳ್ತೀವಿ, ಈ ಸಂದರ್ಭದಲ್ಲಿ ಹಿಂದೆ ನಿಮ್ಗೆ ಈ ಸೀನ್ ಅಲ್ಲಿ ಈ ತರ ಆಗಿರುತ್ತೆ, ಮುಂದೆ ನೆಕ್ಸ್ಟ್ ನೀವು ಈ ರೀತಿ ಫ್ಲೋ ಅಲ್ಲಿ ಇರಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಅತಿ ಸೂಕ್ಷ್ಮವಾಗಿ ಕೆಲಸ ಮಾಡಿ ನಮ್ಮ ಜೊತೆಗೆ ನಮ್ಮನ್ನು ಕೂಡ ತಿದ್ದಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಇಡೀ ಕಲಾವಿದರ ಬಳಗದ ಪರವಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿ, ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆಗಿದೆ, ಬಹುಶಃ ಸಿನಿಮಾನು ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೀತಾರಾಮ್ ಬಿನೋಯ್ ಬಂದಿದ್ದು August 15ಕ್ಕೆ. ಸೊ ಇದು ಕೂಡ ಇನ್ನೊಂದು ದೇಶದ ಮುಖ್ಯವಾದ ದಿನ, ಗಣರಾಜ್ಯದ ದಿನ ಬರ್ತಾ ಇದೆ 26ಕ್ಕೆ. ಸೊ ಅದೊಂದು ಕೋಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಸೀತಾರಾಮ್ ಬಿನೋಯ್ ಬಂದಾಗ ಅದ್ರದ್ದು ಕ್ರಾಫ್ಟ್ ತುಂಬಾ ಇಷ್ಟ ಆಗಿತ್ತು. ಅದ್ರ ಬಗ್ಗೆ ಬರೆದಿದ್ದೆ ಕೂಡ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಅವರ ಸೆಕೆಂಡ್ ಸಿನಿಮಾಗೆ ನನಗೆ DOP ಆಗಿ ಒಂದು ಅವಕಾಶ ಬಂದಾಗ ಖುಷಿಯಾಗಿದ್ದೆ. ಅವ್ರು ಹೇಳಿದ್ದು ಒಂದೇ ಮಾತು, ಅಂದ್ರೆ ಈಗ ಅದಕ್ಕಿಂತ ಒಂದು ಬೇರೆ ಲೆವೆಲ್ ಒಂದು ಸ್ಕೇಲ್ ಅಪ್ ಮಾಡ್ತಾ ಇದೀವಿ. ಸೊ ಕ್ವಾಲಿಟಿನೂ ಕೂಡ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ನೀವು ಅದನ್ನ ಮಾಡ್ಕೊಡ್ಬೇಕು ಅಂತ ಮಾತುಕತೆ ಆಗಿತ್ತು. ಸೊ ಅದಕ್ಕೆ ತಕ್ಕಂಗೆ ಯಾವ ಇಕ್ವಿಪ್ಮೆಂಟ್ ಬೇಕು ಅಂತಂದ್ರು, ಈಗ ಎಕ್ಸಾಂಪಲ್ ಒಂದು ಸ್ಟಡಿ ಕ್ಯಾಮ್ ಬೇಕು ಒಂದು 3 ಶಾರ್ಟ್ಗೆ ಅಂತಂದ್ರು ಅವರು ತರಿಸ್ಕೊಡೋರು. ಯಾಕೆಂತಂದ್ರೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಇಬ್ರು ಒಬ್ಬರೇ ಆಗಿರೋದ್ರಿಂದ ನನಗೆ ಕನ್ವಿನ್ಸ್ ಮಾಡೋಕೆ ಜಾಸ್ತಿ ಸಮಯ ತಗೋತಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಓಕೆ ಈ ಶಾರ್ಟ್ ಹಿಂಗ್ ಬರ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇದ್ರಿಂದ ಅವ್ರು ತರಿಸ್ಕೊಡೋರು. ಸೊ 40 days ಶೂಟ್ ಮಾಡೋದು ಅಂತ ಪ್ಲಾನ್ ಆಗಿದ್ದು. ಎಕ್ಸಾಕ್ಟ್ 40 days ಶೂಟ್ ಮಾಡಿದ್ವಿ. ಅದರಲ್ಲೂ ಒಂದು 30 days ನೈಟೇ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ, ಸಂಜೆ 6 ಇಂದ ಬೆಳಿಗ್ಗೆ 6 ತನಕ. ಸೊ ಅದು ಒಂದಷ್ಟು ಚಾಲೆಂಜಸ್ ಇತ್ತು. ಆಮೇಲೆ ಇದ್ರದ್ದು ಕಲರ್ ಗ್ರೇಡಿಂಗ್ ಬಂದು ರಿಜು ಪ್ರಭಾಕರ್ ಅಂತ ಕೊಚ್ಚಿನಲ್ಲಿ ಮಲಯಾಳಂ ಫಿಲ್ಮ್ಗಳಿಗೆ ವರ್ಕ್ ಮಾಡ್ತಾರೆ. ನಾಯಟ್ಟು, ಇರಟ್ಟ ಮತ್ತೆ ಹೃದಯಂ, ಮೊನ್ನೆ ಕಾದಲ್ ಮತ್ತೆ ನೀರು ಅಂತೆಲ್ಲ ಬಂತಲ್ಲ. ಸೊ ಸಾಕಷ್ಟು ಹಿಟ್ ಸಿನಿಮಾಗಳಿಗೆ ಗ್ರೇಡ್ ಮಾಡಿರುವಂತ ಕಲರ್ ಗ್ರೇಡರ್ ನಮಗೂ ಕೂಡ ಗ್ರೇಡ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಸಿಚುವೇಶನ್ ತುಂಬಾ ಇಂಪಾರ್ಟೆಂಟ್ ಸಿಚುವೇಶನ್ ಅಲ್ಲಿ ಪ್ಲೇಸ್ ಆಗಿರುವಂತ ಒಂದು ಸಾಂಗ್ ನ ಸರ್ ನನಗೆ ಬರೆಯಕ್ಕೆ ಹೇಳಿದ್ರು. ಮುಂಚೆ ಒಂದು ಮೂಟೆ ಕತೆ, ಚಮಕ್ ಮತ್ತೆ ಒಂದಷ್ಟು ಸಿನಿಮಾಗಳಲ್ಲಿ ಕ್ಷಮಿಸಿ ನಿಮ್ಮ ಕಥೆ ಏನಾಗಿಲ್ಲ, ಈ ಸಿನಿಮಾಗಳಿಗೆಲ್ಲ ಸಾಹಿತ್ಯ ಬರೆದಿದ್ದೆ ನಾನು. ಸೊ ಇದು ಕೊಟ್ಟಾಗ ತುಂಬಾ ಟ್ರಿಕ್ಕಿ ಆಗಿತ್ತು. ಇಲ್ಲಿ ಒಂದು ಮೂರು ಸ್ಟೋರಿಗಳು ಒಟ್ಟಿಗೆ ಹೋಗ್ತಾ ಇರುತ್ತೆ, ಮೂರದ್ದು ಮನಸ್ಥಿತಿಗಳನ್ನ ಒಟ್ಟಿಗೆ ಹಾಕ್ಬಿಟ್ಟು ಲಿರಿಕ್ಸ್ ಬರೀಬೇಕಾಗಿತ್ತು. ಅದಕ್ಕೆ ನನಗೆ ಫಸ್ಟ್ ಗಗನ್ ಬಡೇರಿಯಾ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿಕೊಟ್ರು. ಅದಕ್ಕೆ ತಕ್ಕಂಗೆ ಒಂದು ವರ್ಷ ಬರೋದು ನಂಗೆ ಗೊತ್ತಿಲ್ಲ, ಅಂದ್ರೆ ಒಂದ್ 2-3 ವರ್ಷ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಸರ್ ಫಸ್ಟ್ ವರ್ಷನ್ಗೆ ಓಕೆ ಮಾಡಿದ್ರು. ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ಲೇಸ್ ಅಲ್ಲಿ ಈ ಸಾಂಗ್ ಬರುತ್ತೆ. ಸಿನಿಮಾ ನೋಡಿ Jan 26th ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವಜಿತ್ ಅವರೇ. ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಸಿನಿಮಾದ ಬಗ್ಗೆ ಜೋಗಿ ಸರ್ ಆಲ್ರೆಡಿ ಹೇಳ್ಬಿಟ್ಟು ಎಲ್ಲ. ಸೊ ಅವತ್ತಿಗೆ ಒಂದು ವರ್ಕ್ ಮಾಡೋದೇ ನಮ್ಗೊಂದು ದೊಡ್ಡ ಆಪರ್ಚುನಿಟಿ ಆಕ್ಚುಲಿ. ಸೊ ಅವಾಗದು ಎಕ್ಸ್ಪೀರಿಯನ್ಸ್ ಆಗ್ಲಿ, ಸಜೆಷನ್ಸ್ ಆಗ್ಲಿ ಅವರಿಂದ ನಾವು ಕಲ್ತ್ಕೊಂಡಿದ್ದೆ. ಆಕ್ಚುಲಿ ನಾವು ಅವ್ರಿಗೆ ಏನು ಕಳಿಸುವಷ್ಟು ಇನ್ನು ದೊಡ್ಡವರಾಗಿಲ್ಲ. ಸೊ ಈಚ್ ಟೈಮ್ ನಮ್ಮನ್ನು ಗೈಡ್ ಮಾಡ್ತಾ ಇದ್ರು. ಈಚ್ ವರ್ಷನ್ ಆಗುವಾಗ ಇದು ಹಿಂಗ್ ಹೋಗ್ಬೇಕು, ಹಂಗ್ ಹೋಗ್ಬೇಕು, ಸ್ಟೋರಿ ಆಗ್ಲಿ ಏನಾದ್ರು ಸಬ್ಜೆಕ್ಟ್ ಬಗ್ಗೆ. ಸೊ ಅವರಿಗೆ ವರ್ಕ್ ಮಾಡಿದ್ದು ತುಂಬಾ ಅಂದ್ರೆ ನಮ್ಗೊಂದು ಅದ್ರ ಪ್ರೈಡ್ ಇದೆ.
ಸೊ ಥ್ಯಾಂಕ್ ಯು ಅವ್ರು ಒಪ್ಕೊಂಡಿದ್ದಕ್ಕೆ. ನನಗೆ ಫಸ್ಟ್ ಅಪ್ರೋಚ್ ಆಗುವಾಗ್ಲೇ ಒಂಚೂರು ಭಯ ಇತ್ತು ಹೆಂಗ್ ಒಪ್ಕೊಳ್ತಾರೆ, ಯಾಕಂದ್ರೆ ತುಂಬಾ ಸೀನಿಯರ್, ನಾವು ನೋಡಿರ್ಲಿಲ್ಲ ನಾನು ಅವ್ರನ್ನ ಫಸ್ಟ್ ಆಫ್ ಆಲ್. ಸೊ ಅವಾಗ ಅಂದ್ರೆ ತುಂಬಾ ಡೌನ್ ಟು ಅರ್ತ್ ಇದ್ರು, ಏನೇ ಕರೆಕ್ಷನ್ ಹೇಳಿದ್ರು ಓಕೆ ಮಾಡುವ, ಹಂಗ್ ಮಾಡುವ ಹಿಂಗ್ ಮಾಡುವ ಅಂತ. ಸೊ ನಮ್ಗೆ ಅನ್ಸಿಲ್ಲ ಯಾವತ್ತು ಅಂದ್ರೆ ಅಷ್ಟು ಸೀನಿಯರ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದೀವಿ ಅಂತ. ಸೊ ಜೋಗಿ ಸರ್ ಮತ್ತೆ ಸರ್ ಈಗ ಸೆಕೆಂಡ್ ಆಪರ್ಚುನಿಟಿ ನಮ್ಗೆ ಕೊಟ್ರು ಆಫ್ಟರ್ ಸೀತಾರಾಮ್. ಸೊ ಯಾವಾಗ್ಲೂ ಥ್ಯಾಂಕ್ ಯು ಇದ್ದೀವಿ ಅಂದ್ರೆ, ಯಾಕಂದ್ರೆ ಫಸ್ಟ್ ನಮ್ಗೆ ಸೀತಾರಾಮ್ ಅಲ್ಲಿ ನಮ್ಮನ್ನು ಬಿಲೀವ್ ಮಾಡಿ ಕೊಡೋದಂದ್ರೆ ಅಷ್ಟು ಈಸಿ ಇರ್ಲಿಲ್ಲ. ಅಂದ್ರೆ ನಾವು ಬೇರೆ ಈ ಇಂಡಸ್ಟ್ರಿ ಎಲ್ಲ ತುಳು ಇಂಡಸ್ಟ್ರಿಯಿಂದ ಬಂದಿದ್ದು, ಕೋಸ್ಟಲ್ ವುಡ್. ಸೊ ಸರ್ ಸ್ಟೋರಿ ಕೇಳಿದ ತಕ್ಷಣ ಓಕೆ ಮಾಡುವ ಅಂತ ಹೇಳಿ ಸಪೋರ್ಟ್ ಮಾಡಿದ್ವಿ. ಅಲ್ಲಿಂದ ಇವತ್ತು ತನಕ ಅವ್ರ ಸಪೋರ್ಟ್ ಇಂದಾನೆ ಮಾಡ್ತಾ ಬಂದಿದ್ದೀವಿ ಸಿನಿಮಾ. ಸೊ ಏನ್ ಸರ್ ಆಕ್ಚುಲಿ ಅಂದ್ರೆ ಕೊಂಡಾನ ಅಂದ್ರೆ ಒಂದು ಪ್ಲೇಸ್ ಅಂದ್ರೆ ಇದು ಆಕ್ಚುಲಿ ಒಂದು ಒಬ್ಬರ ಶೋಲ್ಡರ್ ಅಲ್ಲಿ ಹೋಗುವಂತ ಸಬ್ಜೆಕ್ಟ್ ಅಲ್ಲ. ಆಸ್ ನೀವು ಸೀತಾರಾಮ್ ನೋಡಿದ್ರೆ ಇಟ್ ಒಂದು ಖಾಲಿ ಸೀತಾರಾಮ್ ಮೇಲೆ ಹೋಗ್ತಾ ಇರುತ್ತೆ ಸಬ್ಜೆಕ್ಟ್. ಅಂದ್ರೆ ಅವ ಹೆಂಗ್ ಕೇಸ್ ಸಾಲ್ವ್ ಮಾಡ್ತಾನೆ, ಹೆಂಗೆ ಇದು ಮಾಡ್ತಾನೆ, ಆ ರೀತಿ ಹೋಗುತ್ತೆ. ಓನ್ಲಿ ದ ಎಮೋಷನ್ಸ್ ಆಫ್ ಸೀತಾರಾಮ್ ವಿಲ್ಗು ಅಂಡ್ ಬಿನಾಯ್, ಅದಕ್ಕೋಸ್ಕರ ಸೀತಾರಾಮ್ ಬಿನಾಯ್ ಅಂತ ಜಾಯಿನ್ ಮಾಡಿದ್ವಿ. ಇದರಲ್ಲಿ ಆಕ್ಚುಲಿ ಕೊಂಡಾನ ಏನಕ್ಕೆ ಅಂದ್ರೆ ಇಟ್ ಇಸ್ ಎ ಪ್ಯಾರಲಲ್ ಸ್ಟೋರಿ. ಅಂದ್ರೆ 3-4 ಸಬ್ಜೆಕ್ಟ್ಸ್ ಒಟ್ಟಿಗೆ ಟ್ರಾವೆಲ್ ಆಗೋದ್ರಿಂದ ಬರೀ ವಿಜಯ್ ಸರ್ ಅಲ್ಲ, ಭಾವನ ಮೇಡಮ್ ಕೂಡ ಈಕ್ವಲ್ ಇದಿದೆ, ಪ್ರಾಮಿನೆಂಟ್ ರೋಲ್ ಇದೆ. ಅಂಡ್ ರಂಗಾಯಣ ಖುಷಿ. ಸೊ ಇಟ್ಸ್ ಟೋಟಲಿ ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್. ಸೊ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಮೇಲೆ ನಮ್ಗೆ ಇಡ್ಲಿಕ್ಕೆ ಆಗಲ್ಲ ಅಂತ ಸಬ್ಜೆಕ್ಟ್. ಸೊ ನಾವು ಕೊಂಡಾನ ಅನ್ನೋ ಒಂದು ಪ್ಲೇಸ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಆಕ್ಚುಲಿ ಕೊಂಡಾನ ಅಂತ ಪ್ಲೇಸ್ ಇದೆ ಆಕ್ಚುಲಿ ರಿಯಲ್ ಇದರಲ್ಲಿ. ಸೊ ಐ ಥಿಂಕ್ ದಟ್ ಸೌಂಡಿಂಗ್ ಎಲ್ಲ ಚೆನ್ನಾಗಿತ್ತು. ಸೊ ಕೊಂಡಾನ ಅನ್ನೋದು ಪ್ಲೇಸ್ ಅನ್ನು ನಾವು ಇಲ್ಲೇ ಕ್ರಿಯೇಟ್ ಮಾಡಿದ್ದೆ ಆಕ್ಚುಲಿ ಬ್ಯಾಂಗ್ಳೂರ್ ಎಕ್ಸ್ಟೀರಿಯರ್ ಪ್ಲೇಸ್ ಅಲ್ಲಿ. ಒಂದು ಸ್ವಲ್ಪ ರಿಯಲ್ ಇನ್ಸಿಡೆಂಟ್ ಅಲ್ಲ, ಇಟ್ಸ್ ಪ್ಯೂರ್ಲಿ ಇಮ್ಯಾಜಿನರಿ. ಇಲ್ಲ ಬ್ಯಾಂಗ್ಳೂರಲ್ಲಿ ಟೋಟಲ್ ಬ್ಯಾಂಗ್ಳೂರ್ ಸಬ್ಜೆಕ್ಟ್. ನೀವು ಇದೇ ಜನರ್ ನ ಬ್ಯಾಕ್ ಟು ಬ್ಯಾಕ್ ಮಾಡೋದಕ್ಕೆ ರೀಸನ್ ಇಲ್ಲ ಆಕ್ಚುಲಿ ಒಂದು ಗ್ರಿಪ್ಪಿಂಗ್ ಸಿಕ್ಕಿದಕ್ಕೆ ಮಾಡಿದ್ರೆ ನಮ್ಗೆ ಅದೇ ಇತ್ತು. ಆಕ್ಚುಲಿ ಬೇರೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಇತ್ತು, ಕಾರಣಾಂತರದಿಂದ ಅದೇ ಆಕ್ಚುಲಿ ರೆಡಿ ಆಗಿತ್ತು ಸಬ್ಜೆಕ್ಟ್. ಸೊ ಬಜೆಟ್ ಇಶ್ಯೂಸ್ ಅದಿದ್ದು ನಾವು ಪ್ರೊಡ್ಯೂಸ್ ಮಾಡೋದ್ರಿಂದ ಬಜೆಟ್ ಹೈಕ್ ಆಗ್ಬಹುದು ಏನೋ ಒಂದು ಸ್ವಲ್ಪ ಡೌಟ್ ಬಂತು. ಸೊ ಬೇಡ, ಇನ್ನೊಂದು ಲವ್ ಸ್ಟೋರಿಯಲ್ಲಿ ನಮ್ಗೆ ಆಕ್ಚುಲಿ ಅಷ್ಟು ಗ್ರಿಪ್ ಇರ್ಲಿಲ್ಲ ಬೇರೆ ಸಬ್ಜೆಕ್ಟ್ ಮಾಡ್ಲಿಕ್ಕೆ. ಸೊ ಏನಕ್ಕೆ ಇನ್ನೊಂದ್ಸಲ ಓಕೆ ಈ ಬಟ್ ಯು ಕ್ಯಾನ್ ಸಿ ದ ಡಿಫರೆನ್ಸ್. ಮೇ ಬಿ ವಿಜುವಲ್ ಅಲ್ಲೂ ಕಂಡಿರ್ಬೋದು, ಇಟ್ಸ್ ಟೋಟಲಿ ಡಿಫ್ರೆಂಟ್. ಅಂದ್ರೆ ಸೀತಾರಾಮ್ ಒಂದು ಹಳ್ಳಿ ಬೇಸ್ ಅಲ್ಲಿ ನಡೆಯುವಂತ ಒಂದು ಸಬ್ಜೆಕ್ಟ್, ಇದು ಟೋಟಲಿ ಒಂದು ಹೈಪರ್ ಲಿಂಕ್ ಬ್ಯಾಂಗ್ಳೂರ್ ಅಲ್ಲಿ ನಡೆಯುವಂತ ಒಂದು ಘಟನೆ. ಅಂಡ್ ವಿಜಯ್ ಸರ್ ಕಂಪ್ಲೀಟ್ಲಿ ನ್ಯೂ ವರ್ಷನ್ ನೀವು ನೋಡ್ಲಿಕ್ಕೆ ಸಿಗ್ಬಹುದು ಅನ್ಸುತ್ತೆ. ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಹೇಳ್ತಾರೆ, ಬಟ್ ಅಂದ್ರೆ ಕ್ಯಾರೆಕ್ಟರ್ ವೈಸ್ ನಿಮ್ಗೆ ಸೀತಾರಾಮ್ ಅಂಡ್ ನಮ್ಮ ಸಿನಿಮಾದ ಗ್ರಾಫ್ ಅಲ್ಲಿ ಸೀತಾರಾಮ್ ಅಂಡ್ ವಿಲ್ಸನ್ ಏನಿದ್ದಾರೆ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್. ಯಾಕೆ ವಿಜಯ್ ಸರ್ನೇ ಮತ್ತೆ ಕಾಸ್ಟ್ ಮಾಡ್ಬೇಕನ್ನಿಸ್ತು ಅಗೈನ್ ಪೊಲೀಸ್ ಕಾಪ್ ಆಗಿ ಅಂತ? ಅದೇ ಆಕ್ಚುಲಿ ಬ್ರೇಕ್ ಮಾಡ್ಬೇಕಂತಿದ್ವಿ, ಅದೇ ಹೇಳಿದಲ್ಲ, ಅದೇ ಆಕ್ಚುಲಿ ಇನ್ನೊಂದು ಸಬ್ಜೆಕ್ಟ್ ಮಾಡ್ಬೇಕಂತಿದ್ವಿ, ಕಾರಣಾಂತರದಿಂದ ಆಗಿಲ್ಲ. ಸೊ ಇದು ನೀವು ನೋಡ್ಬಹುದು, ಸಿನಿಮಾ ನೋಡಿದ್ಮೇಲೆ ಹೇಳ್ತೀರಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾಪ್ ಅಂತ. ಸೊ ನಾರ್ಮಲ್ ಇನ್ವೆಸ್ಟಿಗೇಟಿವ್ ಕಾಪ್ಗಿಂತ ಒಂದು ಸ್ವಲ್ಪ ಯೂನಿಕ್ ಆಗಿರುತ್ತೆ. ಏನ್ ಸರ್ ಹಂಗಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ಲಿ ಅವ್ರ ಸ್ಟೋರಿ ತೆಕೊಂಡು ಹೋದ ರೀತಿ ತುಂಬಾ ಡಿಫ್ರೆಂಟ್ ಆಗಿ ತಗೊಂಡು ಹೋಗಿದೆ. ನಾಯಕ ನಟಿ ಪ್ರಮೋಷನ್ಸ್ ಬಂದಿದೆ. ಏನ್ ಸರ್ ನಾಯಕ ನಟಿ ಪ್ರಮೋಷನ್ಸ್ ಬಂದಿದೆ ಅಂದ್ರೆ ಇಬ್ಬರು ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಖುಷಿ ಆಗ್ಲಿ ಮೇಡಮ್ ಆಗ್ಲಿ ಇಬ್ಬರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಸೊ ಇಬ್ಬರು ಒಂದೊಂದು ಸಿನಿಮಾದಲ್ಲಿ ಬುಕ್ ಆಗ್ಬಿಟ್ರು, ನಾವು ಬೇರೆ ಶಾರ್ಟ್ ಪೀರಿಯಡ್ ಅಲ್ಲಿ ಬಂದ್ಬಿಟ್ರಲ್ಲ, ಹಂಗಾಯ್ತು. ಇಡೀ ಇನ್ಸಿಡೆಂಟ್ ಎಲ್ಲವೂ ಕಲ್ಪನೆನಾ ಅಥವಾ ಎಲ್ಲವೂ ಕಲ್ಪನೆ, ಪ್ಯೂರ್ಲಿ ಇಮ್ಯಾಜಿನ್. ಹೈಪರ್ ಲಿಂಕ್ ಅಂತ ಹೇಳ್ತಾರೆ. ಹೈಪರ್ ಲಿಂಕ್ ಅಂದ್ರೆ ಒಂದು 3-4 ಸಬ್ಜೆಕ್ಟ್ಸ್. ನೈಟ್ ಶೂಟಿಂಗ್ ಎಷ್ಟು ಟಫ್ ಅನ್ಸ್ತು? ನೈಟ್ ಶಿಫ್ಟ್ ಗೊತ್ತಿರುತ್ತಲ್ಲ, ಆಬ್ವಿಯಸ್ಲಿ ಟಫ್ ಇರುತ್ತೆ. ಬಟ್ DOP ಇಂಥವ್ರಿಗೆ ನಮ್ಗೆ ನಂತೆ ತಲೆಬಿಸಿ ಆಗಿಲ್ಲ. ಆಕ್ಚುಲಿ ನಂಗೆ ಡೈರೆಕ್ಷನ್ ಅಷ್ಟೇನು ಯಾವಾಗ್ಲೂ ಸೀತಾರಾಮ್ ಆಗ್ಲಿ ಇದಾಗ್ಲಿ ಇದೊಂದು ಸ್ವಲ್ಪ ಫಿಯರ್ ಇತ್ತು. ಸೀತಾರಾಮ್ ಒಂದ್ ಸ್ವಲ್ಪ ನಾವು ಮಿನಿಮಲ್ ಬಜೆಟ್ ಅಂತ ಮಾಡಿದ್ರಿಂದ ಆಲ್ಮೋಸ್ಟ್ ನ್ಯೂ ಕಾಮರ್ಸ್ ವಿಜಯ್ ಸರ್ ಅನ್ಬಿಟ್ಟು. ಸೊ ಎವ್ರಿಥಿಂಗ್ ವಾಸ್ ಈಸಿ. ಕೇಕ್ ವಾಕ್ ಆಗಿತ್ತು ಒಂದು ಫಸ್ಟ್ ಫಿಲ್ಮ್. ನಾನು ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅದು ಆಲ್ಮೋಸ್ಟ್ 1.5 year ಮಾಡಿ ಮುಗಿಸ್ಲಿಕ್ಕೆ ಆಗಿಲ್ಲ. ಬಟ್ ಸಿನಿಮಾ ನಂಗೆ ಈಸಿ ಆಯ್ತು. ಅಂದ್ರೆ ಸೀತಾರಾಮ್ ವಾಸ್ ಪ್ಯೂರ್ಲಿ ಈಸಿ ವೈಲ್ ಡೈರೆಕ್ಟಿಂಗ್ ದ ಸಿನಿಮಾ. ಅಂದ್ರೆ ಎಲ್ಲವೂ ಈಸಿಲಿ ಆಕ್ಸೆಸಬಲ್ ಇತ್ತು, ಅನ್ಕೊಂಡಾಗಿ ತೆಗಿಲಿಕ್ಕೆ ಆಗ್ತಾ ಇತ್ತು. ಯಾಕಂದ್ರೆ ಎಲ್ಲ ಆರ್ಟಿಸ್ಟ್ ಶಿವಮೊಗ್ಗದಿಂದ ಇರೋದ್ರಿಂದ ಎಲ್ಲ ಸಪೋರ್ಟಿವ್ ಆಗಿತ್ತು ಸಿಸ್ಟಮ್. ಅಂಡ್ ಇಲ್ಲೊಂಚೂರು ಚಾಲೆಂಜಸ್ ಇತ್ತು ಬ್ಯಾಂಗ್ಳೂರ್, ಬೇಸ್ಡ್ ಆನ್ ಇದು ಲೊಕೇಶನ್ಸ್ ಆಗ್ಲಿ, ಪರ್ಮಿಷನ್ಸ್, ಸೊ ನೈಟ್ ಶೂಟ್ಸ್, ಇದೆಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಬಟ್ ನಮ್ಗೆ DOP ಎಲ್ಲ ಅಂದ್ರೆ ನನಗೆ ಏನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ರು. ಜೋಗಿ ಸರ್ ಸಂಭಾಷಣೆ ಬರೀಬೇಕು ಅನ್ಸುತ್ತೆ. ಅಂದ್ರೆ ನಾವಿನ್ನು
ನ್ಯೂ ಕಮರ್ಸ್ ಆದಾಗ ನಮ್ಗೆ ಒಂದ್ ಸ್ವಲ್ಪ ನಾಲೆಜ್ ಕಮ್ಮಿ ಇರ್ಬೋದು ಅನ್ನೋ ಇದರಿಂದ ನಮ್ಗೆ ಯಾರಾದ್ರೂ ಒಂದ್ ಸ್ವಲ್ಪ ಹಿರಿಯರ ಗೈಡೆನ್ಸ್ ಬೇಕು ಅಂತ ಇತ್ತು, ಸ್ವಲ್ಪ ಸೀನಿಯರ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಜೋಗಿ ಸರ್ ಅನ್ನೇ ಸೆಲೆಕ್ಟ್ ಮಾಡಿ. ಪಂಚಿಂಗ್ ಡೈಲಾಗ್ ಅಲ್ಲ, ಅಂದ್ರೆ ಪಂಚಿಂಗ್ ಡೈಲಾಗ್ ಅಂತ ಇರಲ್ಲ ಸಿನಿಮಾದಲ್ಲಿ ಎಲ್ಲೂ. ಒಂದು ಟೋಟಲ್ ಒಂದು ಫೀಲ್ ಅನ್ನು ಹೆಂಗ್ ಕನ್ವೆ ಮಾಡ್ಬೋದು ಒಂದು 2 ಲೈನ್ಸ್ ಅಲ್ಲಿ 1 ಲೈನ್ಸ್ ಅಲ್ಲಿ ಅಂತ. ಸೊ ನಂಗೆ ತುಂಬಾ ಡೈಲಾಗ್ಸ್ ಇಷ್ಟ ಆಗಲ್ಲ ಆಕ್ಚುಲಿ, ಲೆಂತ್ ಡೈಲಾಗ್ಸ್. ಇಟ್ ವಿಲ್ ಬಿ ಮೋರ್ ಆಫ್ ಡ್ರಾಮಾಟಿಕ್ ಆಗಿರುತ್ತಲ್ಲ. ಸೊ ಅದಕ್ಕೋಸ್ಕರ 2 ಲೈನ್ಸ್, ಒಂದು ಫುಲ್ ಲೆಂತ್ ಡೈಲಾಗ್ ಅನ್ನು 2 ಲೈನ್ಸ್ ಹೆಂಗ್ ಕನ್ವರ್ಟ್ ಮಾಡೋದಾಗ್ಲಿ 1 ಲೈನ್. ಸೊ ಸರ್ ಎಕ್ಸ್ಪೀರಿಯನ್ಸ್ ಬೇಕಿತ್ತು ಅದಕ್ಕೋಸ್ಕರ. ಸರ್ ನೀವು ಬಿಟ್ಟಿದ್ರಿ ಬರೆಯೋದು, ಏನ್ ಅದಕ್ಕೆ ಬದಲಾದ ಕ್ರಮ ಅಂತ ಕಾರಣನ ಅಥವಾ ಯಾತಕ್ಕೆ ಬರೀತಿರ್ಲಿಲ್ಲ ಮಧ್ಯದಲ್ಲಿ? ಇಲ್ಲ, ಒಂದು ಸಿನಿಮಾ ಡೈಲಾಗ್ ಬರೆಯಕ್ಕೆ ಹೋದ್ರೆ 7 ಸಿನಿಮಾ ಡೈಲಾಗ್ ಬರ್ದಂಗೆ ಆಗ್ತಿತ್ತು. ಅವ್ರದ್ದು ಬರ್ಕೊಡೋದು, ಅದನ್ನ ಪುನಃ ತಗೊಂಡು ಚೇಂಜ್ ಮಾಡೋದು, ಮತ್ತೆ ಚೇಂಜ್ ಮಾಡೋದು. ಒಂದೇ ಪೇಮೆಂಟ್ಗೆ 7 ಸಿನಿಮಾ ಬರೀಬೇಕಿತ್ತು ನಮ್ಗೆ. ಇಲ್ಲ, ಜಾಸ್ತಿ ವರ್ಷ ಇಲ್ಲ, ಅಂದ್ರೆ ಸ್ಕ್ರಿಪ್ಟ್ ಒಂದು 60-70 ವರ್ಷದಿಂದ ಸ್ಕ್ರೀನ್ ಪ್ಲೇ ಮೇಲೆ ಆಗಿದೆ, ಡೈಲಾಗ್ ಮೇಲೆ ಆಗಿಲ್ಲ. ಡೈಲಾಗ್ ಅಂತ ಜಾಸ್ತಿ ಬದಲಾವಣೆ ಆಗಿಲ್ಲ. ಎರಡನೇದು ಏನಂದ್ರೆ, ಒಂದು ಏನಾಗುತ್ತೆ ಅಂದ್ರೆ ಒಬ್ಬ ಡೈರೆಕ್ಟರ್ಗೆ ಒಂದು ಕನ್ವಿಕ್ಷನ್ ಇರೋದು, ನನ್ನ ಸಿನಿಮಾ ಹಿಂಗೆ. ಇವತ್ತು ಅವ್ರು 100 ಜನ ಕಥೆ ಹೇಳ್ತಾರೆ, 100 ಜನ 100 ಎಡಿಷನ್ ಹೇಳ್ತಾರೆ, ಅದನ್ನ ಬದಲಾಯಿಸ್ತಾರೆ. ಹೀಗಾಗಿ ಅದು ಕತೆ ಅಂದ್ಕೊಂಡಾಗ ಬರೋದೇ ಇಲ್ಲ. ಅದು ಯಾರೋ ನೋಡ್ಬಿಟ್ಟು ಕೊರಿಯನ್ ಸಿನಿಮಾ ಬಂದಿದೆ ಸರ್, ಇದೊಂದು ಸೀನ್ ಹಾಕಿ ಈ ತರದ್ದೆಲ್ಲ ಶುರು ಮಾಡ್ತಾರೆ. ಹಾಗಾಗಿ ನಮ್ಗೆ ಅದು ಆಗಲ್ಲ ಅಂತಂದ್ರೆ, ಅದ್ರ ಪಾವಿತ್ರ್ಯ ಅಂತ ಅವ್ರು ಹೇಳ್ತೀವಲ್ಲ, ಅದು ಹೊರಟೋಗಿದೆ, ಅದು ಮ್ಯಾಜಿಕ್ ಹೊರಟೋಗಿತ್ತು. ಅದು ಒಂಥರ ಗುಮಾಸ್ತಗಿ ಶುರು ಆಗಿದ್ದಕ್ಕೆ ನಾನು ಬರೆಯೋದು ಬಿಟ್ಬಿಟ್ಟಿದೆ. ಯಾಕಂದ್ರೆ ನಾನು ಆರಂಭದಲ್ಲಿ ಬರೀತಿದ್ದಾಗ ನಾನು ಲಿಂಗದೇವರು ಸಿನಿಮಾಕ್ಕೆ ಜಾಸ್ತಿ ಬರೆದಿದ್ದು. ಅದು ಬಿಟ್ರೆ ಒಂದು 10 ಬೇರೆ ಬರೆದಿದ್ದೀನಿ. ಬಟ್ ಅಲ್ಲಿ ಬರೆದಾಗ ಏನಾಗಿರ್ತಂದ್ರೆ, ಒಂದು ಸ್ಕ್ರಿಪ್ಟ್ ಬರೆದು ಕೊಡ್ತಿದ್ವಿ, ಒಂದ್ಸಲ ಚರ್ಚೆ ಆಗ್ತಿತ್ತು, ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇತ್ತು. ಬಟ್ ಈಗ ಅದು ಆ ಸ್ಥಿತಿ ಇಲ್ಲ ಅಂತ ಹೇಳಿ ಇವತ್ತು 10 ಕಡೆಯಿಂದ ಹಿಡಿತಾರೆ. ಲಿರಿಕ್ಸ್ ಟ್ರೈ ಮಾಡಿಸ್ಬೋದಿತ್ತಲ್ಲ ಜೋಗಿ ಸರ್? ಲಿರಿಕ್ಸ್ ಮಾಡ್ಬೋದು, ಬಟ್ DOP ಅವ್ರು ಇದ್ರು, ಆಲ್ರೆಡಿ ಸರ್ ಸಂಭಾಷಣೆಯಲ್ಲಿ ಇದ್ರು, ಫುಲ್ ತಿದ್ದುವರಿ ಮಾಡ್ಕೊಂಡು. ಮತ್ತು ಒಂದು ಪ್ರಮೋದ್ ಬಾಬು ಅಂತ ಬರ್ತಿದ್ದಾರೆ ಲವ್ ಸಾಂಗ್. ಸೊ ಅವ್ರು ಆಲ್ರೆಡಿ ಆ ಸೆಗ್ಮೆಂಟ್ ಅಲ್ಲಿ ಇದಾರಲ್ಲ ಲೀಡಿಂಗ್ ಅಲ್ಲಿ ಅಂತ ಕೊಟ್ಬಿಟ್ಟು ನಮ್ಗೆ ಅಷ್ಟೊಂದು ಇದಿಲ್ಲ ಅಂತ. ಸೊ ಸರ್ದು ಪ್ಯಾಥೋ ಸಾಂಗ್ ಬೇರೆ ಒಂದೆರಡು ಕೇಳಿದ್ವಿ. ಸೊ ಇವರು ತೀರಾ ಇಂಟು ಸಬ್ಜೆಕ್ಟ್ ಇರೋದ್ರಿಂದ ವಿಶ್ವ ಅವರು. ಸೊ ನಾನು ಅಂದ್ರೆ ಅದಕ್ಕೆ ಬೇರೆ ಅವರು ಟ್ರೈ ಮಾಡಿಲ್ಲ, ಯಾಕಂದ್ರೆ ನನಗೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರಲ್ಲ. ಇದು ಹಿಂಗಾಯ್ತು ಘಟನೆ ಎಕ್ಸಾಕ್ಟ್ ದ ಫೀಲ್ ಗೊತ್ತಿರೋದು ಇವ್ರಿಗೆಲ್ಲ, ಶೂಟ್ ನನ್ ಬಿಟ್ಟು ಇವ್ರಿಗೆ ಎಕ್ಸಾಕ್ಟ್ ಗೊತ್ತಿರುತ್ತೆ ಅಂತ ಹೇಳಿ. ಸೊ ವಿಶ್ವ ಅವರು ಈಗ ಮೋಸ್ಟ್ ರನ್ನಿಂಗ್ ಕಂಟೆಂಟ್ ಅಂದ್ರೆ ಕ್ರೈಮ್, ಈ ಥ್ರಿಲ್ಲರ್ ಜಾನರ್ ಎಲ್ಲಾ ಕಡೆನೇ ಇರೋದು. ಹಂಗಾಗಿ ಇದು ಬೇರೆ ಲ್ಯಾಂಗ್ವೇಜಸ್ ಡಬ್ ಮಾಡಿ ಇದ್ ಮಾಡ್ತಿದ್ದೀರಾ ಅಥವಾ OTT ಬಂದ್ಮೇಲೆ ಮಲ್ಟಿ ಲ್ಯಾಂಗ್ವೇಜ್ ಮಾಡೋ ಪ್ಲಾನ್ ಇದೆ ಹೇಗೆ? ಗೊತ್ತಿಲ್ಲ, ಈಗ 26 ಮೇಲೆ ಗೊತ್ತಾಗುತ್ತೆ. ಸದ್ಯ ಕನ್ನಡ ಒಂದು ವಾಕ್ ಮಾಡ್ತಾ ಇದ್ದೀವಿ, ಬೇಸ್ಡ್ ಆನ್ ದ ರೆಸ್ಪಾನ್ಸ್ ನೋಡಿದ್ರೆ ಏನ್ ಮಾಡ್ಬೋದು ಅಂತ. ಅವತ್ತು ನಿಮ್ದು ಸೇರಿಸಿ 6 ಪಿಕ್ಚರು, ಮೋಸ್ಟ್ಲಿ 5 ಅನ್ಸುತ್ತೆ. ಓಕೆ, ಪ್ಲಸ್ ಫೈಟರು ಬೇರೆ ಬೇರೆ ಗೊತ್ತಿಲ್ಲ. ಹೇಗೆ ಮ್ಯಾನೇಜ್ ಮಾಡ್ತೀರಾ? ಹೇಗೆ ನೋಡ್ಬೇಕು, ನಮ್ಗೆ ಚಾಲೆಂಜ್ ಆಗಿದೆ ಆಕ್ಚುಲಿ. ಸೊ ಐ ವುಡ್ ಲೈಕ್ ಟು ಅದಕ್ಕಿಂತ ಡಬಲ್ ಆಗಿ ಹೋಗಿದೆ. 40 ಅಂತ ಅನ್ಕೊಂಡು ಹೋಗಿದ್ದು ನಾವು ಶೂಟ್ಗೆ. ಅದು ಆಬ್ವಿಯಸ್ಲಿ 60-50 ಆದ್ರೂ ಮಿನಿಮಮ್ ರೀಚ್ ಆಗೇ ಆಗುತ್ತೆ. ಬಟ್ ಎಕ್ಸಾಕ್ಟ್ಲಿ 40 days ಒಳಗೆ ಮುಗಿಸ್ಬಿಟ್ವಿ ನಾವು, ಮೇ ಬಿ ನಮ್ದು ಕೋಆರ್ಡಿನೇಷನ್ ಅಲ್ಲಿ. ಅಂಡ್ ಫಸ್ಟ್ ಟೈಮ್ ಅಂದ್ರೆ ಆಲ್ಮೋಸ್ಟ್ ಸೀತಾರಾಮ್ ಟೀಮೇ ಇದೆ ಇದರಲ್ಲಿ. ಆಡ್ ಓವರ್ ಅಂದ್ರೆ ವಿಶ್ವ ಅವರು, ಲಾಸ್ಟ್ ಟೈಮ್ DOP ಇಲ್ಲ, ಬೇರೆ ಸಿನಿಮಾದಿಂದ ಕಮಿಟ್ಮೆಂಟ್ ಇದ್ರು ಅಂತ ಇವಾಗ ಜಾಯ್ನ್ ಆಗಿದ್ರು ನಮ್ಗೆ ವಿಶ್ವ ಅವರು. ಅಂಡ್ ಜೋಗಿ ಸರ್ ನಮ್ಮ ಟೀಮ್ಗೆ ಆಡ್. ಅದರ್ ದೆನ್ ಕಾಸ್ಟಿಂಗ್ ಒಂದು ಆಡ್, ಮತ್ತೆ ಎಲ್ಲ ಮ್ಯೂಸಿಕ್ ಆಗ್ಲಿ ಎಡಿಟರ್ ಎಲ್ಲ ಸೇಮ್ ಟೀಮ್ ಮೇಂಟೈನ್ ಮಾಡಿದ್ವಿ. ಸೊ ಅಸ್ಟ್ ಎವ್ರಿಥಿಂಗ್ ಈಸಿ ಇತ್ತು. ಒಂದು ಈ ಡೇಟ್ಸ್ ಇದು ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಟಫ್ ಇತ್ತು ನನಗೆ ಆಸ್ ಎ ಡೈರೆಕ್ಟರ್ ಆಗಿ. ಡೇಟ್ಸ್ ಅಂಡ್ ಲೊಕೇಶನ್ಸ್, ದೆನ್ ಎವ್ರಿಥಿಂಗ್ ವಾಸ್ ತುಂಬಾ ಈಸಿ ಆದಂತ ಕೆಲಸ ಆಕ್ಚುಲಿ. ಟ್ರೈಲರ್ ಸ್ಯಾಂಪಲ್ಸ್ ನೋಡಿದಾಗ ನಮ್ಗೆ ಮಾಮೂಲಿ ಬಟ್ಟೆಲಿರೋರ್ಗಿಂತ ಕಾಪ್ ರೋಲ್ ಅಲ್ಲಿರೋ ಕ್ಯಾರೆಕ್ಟರ್ಗಳೇ ಜಾಸ್ತಿ ಕಾಣುತ್ತೆ. ಅಲ್ಲ, ಒಂದ್ ಸೆಕೆಂಡ್, ಚಾರ್ಲಿ ಅನ್ನೋ ವರ್ಡ್ ಎಲ್ಲ ಬಳಸಿದ್ರ. ಟೆಕ್ನಿಕಲಿ ಇದೊಂದು ಲಾ ಅಂಡ್ ಆರ್ಡರ್ಗೆ ಎಷ್ಟು ರಿಸರ್ಚ್ ಮಾಡಿದ್ವಿ ಅಂತ? ಅಂದ್ರೆ ಬೇಸಿಕ್ ರಿಸರ್ಚ್ ಮಾಡಿದ್ವಿ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು, ಪೊಲೀಸ್ ಫ್ರೆಂಡ್ಸ್ ಎಲ್ಲ, ಅವ್ರ ಹತ್ರ ಕೇಳ್ಬಿಟ್ಟೆ ಎಲ್ಲ ರೆಸ್ಪಾನ್ಸ್. ಮತ್ತೆ ಮೇನ್ ಶೂಟಿಂಗ್ ಕೂಡ ನಾವು ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದು ಮ್ಯಾಕ್ಸಿಮಮ್. ಅವಾಗ ಆಲ್ಮೋಸ್ಟ್ 100% ಲೈವ್ ಲೊಕೇಶನ್. ಇದು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಇದು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಇದೆ, ಗ್ರೌಂಡ್ ಇದೆ, ಅಲ್ಲೇ ಶೂಟ್ ಮಾಡಿದ್ವಿ. ಸೊ ದಟ್ ಲೈವ್ಲಿ ಆಗಬೇಕು ಅಂತ ಆಲ್ಮೋಸ್ಟ್ ಲೈವ್ಲಿ ಆಗಿ ಶೂಟ್ ಮಾಡಿದ್ವಿ. ಅಂಡ್ ಪೊಲೀಸ್ ಅವ್ರ ಸಜೆಷನ್ ತಗೊಂಡಿದ್ವಿ ಆಕ್ಚುಲಿ, ಈ ವರ್ಡ್ಸ್ ಅಲ್ಲಿ ಯೂಸ್ ಮಾಡುವಾಗ ನಮಗೂ ಗೊತ್ತಿಲ್ಲ ಲೈವ್ ಬಂದ್ ಮತ್ತೆ ಏನಾಗುತ್ತೆ ಅಂತ.
ಸೊ ಅವಾಗ ರೆಕಮೆಂಡೇಶನ್ ಮೇಲೆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೆ. ನೋಡಿ ಸರ್, ಏನ್ ಮಾಡೋಣ ಹೇಳಿ ಸರ್, ನೀವು ನನಗೆ ಗೊತ್ತಿಲ್ಲ ಸರ್, ನನ್ಗೆ ಹೆಂಗಿರ್ಬೇಕು ಗೊತ್ತಿಲ್ಲ ಸರ್. ಆ ಮಾಂಟಾ ಸಾಂಗ್ ಅಲ್ಲಿ ನಾನು ಖುಷಿಯವರ ಕೊರಿಯೋಗ್ರಾಫರ್ ಯಾರಿದ್ರು ನಮ್ಮ ವರುಣ್. ಸೊ ನಾವು ಸಿಚುವೇಶನ್ ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಇದು ಓಕೆನಾ ಅಂತ ಓಕೆನಾ ಅಂತ ಕೇಳಿದ್ರೆ ಓಕೆ ಅಂತ ಹೇಳ್ಕೊ ಗೊತ್ತಿಲ್ಲ ಇವ್ರಿಗೆ, ಯಾಕಂದ್ರೆ ಗ್ರಿಪ್ ಇಲ್ಲ. ಬಹಳ ಸಂಕೋಚ ಸ್ವಭಾವ. ತುಂಬಾನೇ ಖುಷಿಯಾಗಿ ಕೆಲಸ ಮಾಡಿದೀವಿ. ಆಮೇಲೆ ನಮ್ಮ ವಿನೋದ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆಕ್ಷನ್ ವಿಚಾರವಾಗಿ. ಏನ್ ಅನ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಒಟ್ಟಾರೆ ಬಹಳ ಒಳ್ಳೆ ಕೆಲಸ ಆಗಿದೆ. ಹೌದು, ಶುಕ್ರವಾರ ನಮ್ ಜೊತೆ ಇನ್ನೂ 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ. ಅದು ಏನ್ ಸಾಧಾರಣ ಸಿನಿಮಾಗಳೇನಲ್ಲ, ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆ ಹಿನ್ನೆಲೆ ಇರುವಂತಹ ಸಿನಿಮಾಗಳು. ಆದ್ರೆ ಅದ್ರ ಜೊತೆಗೆ ನಮ್ಗೆ ಬಹಳ ತುಂಬಾನೇ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಿನಿಮಾ ಇರೋ ಕಂಟೆಂಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಆಮೇಲೆ ನಮ್ ಕೇಸ್ ಆಫ್ ಕೊಂಡಣ ಹಿಂದೆ ಸೀತಾರಾಮ್ ಬಿನಾಯ್ ಇದ್ದಿದ್ದು ಒಂದು ಸಣ್ಣ ಭರವಸೆ ನನಗಿದೆ. ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಡ್ತೀವಿ ಅನ್ನೋ ಒಂದು ಆಶಯದ ಜೊತೆಗೆ ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಸರಿ ಸರ್, ಅದೇ ಕೇಳ್ತಿದ್ರು. ಸೀತಾರಾಮ್ 50ನೇ ಸಿನಿಮಾ ಆಯ್ತು, ಇದು ಎಷ್ಟು ಆಗಿರ್ಬೋದು ಗೊತ್ತಿಲ್ಲ, ಲೆಕ್ಕ ತಪ್ಪೋಗಿದೆ ಸರ್. 57 ಮೇಲೆ ಆಗೋಗಿದೆ ಸರ್, 57-58 ಆಗೋಗಿದೆ. ಅದು ಏನಾಗಿದೆ ಅಂದ್ರೆ ಕೋವಿಡ್ ಟೈಮಲ್ಲಿ ಎಲ್ಲ ಸಿನಿಮಾ ಮಾಡಿ ಇಟ್ಕೊಂಡು ರಿಲೀಸ್ ಮಾಡಕ್ ಆಗ್ತೇನೆ, ಯಾವ್ದಿಂದು ಯಾವ್ದು ಮುಂದೆ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಅಷ್ಟೇ ಅದು ಲೆಕ್ಕ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಬೇಡ ಯಾಕೆ ಅಂತ. ನೀವು ಶ್ರೀಮಳ್ಳಿ ಅವರಿಬ್ರು ಬ್ರದರ್ಸ್ ಕಾಕಿ ದಾರಿಗಳಾಗಿ ಬರ್ತಾ ಇದ್ದಾರೆ, ಅವ್ರದ್ದು ಕಾಕಿ ಕಥೆ. ಹೌದು ಸರ್. ಮೋಸ್ಟ್ಲಿ ಕೋಇನ್ಸಿಡೆನ್ಸ್ ಅಂತ ಕಾಣುತ್ತೆ. ನೋಡ್ಬೇಕು ಇನ್ನು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಇದೊಂದು ಕೋಇನ್ಸಿಡೆನ್ಸ್ ಆಗುತ್ತೆ, ಇನ್ನೊಂದು ಒಳ್ಳೆ ಕೋಇನ್ಸಿಡೆನ್ಸ್ ಆಗ್ಲಿ ಅಂತ ನಾನು ಕಾಯ್ತಿದ್ದೀನಿ. ಈಗ ಒಂದು 3-4 ಸಿನಿಮಾ ಟಾಪ್ ರೋಲ್, ಇದು ಮರೀಚಿ ಆಗಿರ್ಬೋದು, ಓಮನಸೆ, ಇದು ಯಾವ ತರ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಸರ್? ಏನಾಗುತ್ತೆ, ಒಂದು ಕಾಪ್ ರೋಲ್ ಅಂತ ಮಾಡಿದಾಗ ಕಥೆ ಮಾತ್ರ ಬೇರೆ ಆಗಕ್ಕೆ ಸಾಧ್ಯನೇ ಹೊರತು ಕಾಪ್ ಬೇರೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸರ್. ಕಾಪ್ ಅಂದ್ರೆ ಯಾಕಂದ್ರೆ ಆ ಯೂನಿಫಾರ್ಮ್ ಬಗ್ಗೆ ಎಲ್ರಿಗೂ ಬಹಳ ವಿಶೇಷವಾದ ಗೌರವ ಇರಬೇಕು, ಅದ್ರ ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇರಬೇಕು. ಸೊ ಮೊದಲನೇ ಸಲ ಅಂದ್ರೆ ಸಂಪೂರ್ಣವಾಗಿ ನಾನು ಯೂನಿಫಾರ್ಮ್ ಯೂಸ್ ಮಾಡಿದ್ದು ಸೀತಾರಾಮ್ ಬಿನಾಯ್ ಕೇಸ್ ನಂಬರ್ 18 ಸಿನಿಮಾದಲ್ಲಿ. ಸೊ ಆ ಸಿನಿಮಾ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಬಹಳ ಒಳ್ಳೆ ಅನುಭವ, ಬಹಳ ಹೊಸ ಅನುಭವ ಅದು. ಇನ್ನು ಯಾವುದೇ ಸಿನಿಮಾ ಮಾಡಿದ್ರು ನನ್ನ ಒಬ್ಬ ಕಲಾವಿದನ ನನ್ನ ಒಂದು ಸಣ್ಣ ಆಸೆ, ಒಂದು ಏನಪ್ಪಾ ಅಂದ್ರೆ ಸ್ವಾರ್ಥ ಏನಪ್ಪಾ ಅಂತ ಹೇಳಿದ್ರೆ ಪೊಲೀಸ್ ಅಂತ ಹೇಳಿದ್ರೆ ವಿಜಯರಾಘವರ ಮಾಡ್ಬೇಕ ಪಾತ್ರ ಅನ್ನೋ ತರ ಬರ್ಬೇಕು ಅನ್ನೋ ಆಸೆ ನನಗೆ ಒಬ್ಬ ಕಲಾವಿದನಾಗಿ. ಹಾಗಾಗಿ ಬೇರೆ ಬೇರೆ ಕಥೆಗಳ ಮುಖಾಂತರ ಒಬ್ಬ ಪೊಲೀಸ್ ಕಾಣಿಸ್ಕೊಂಡ್ರೆ ಯಾವ ತರ ಬಿಹೇವ್ ಮಾಡಬಹುದು, ಅವನ ದರ್ಜೆ ಏನು, ಅವ ಎಷ್ಟರ ಮಟ್ಟಿನ ಜವಾಬ್ದಾರಿ ಆತನಿಗಿರುತ್ತೆ ಒಬ್ಬ ಆಫೀಸರ್ ಆಗಿ ಅನ್ನೋದೆಲ್ಲ ಬೇರೆ ಬೇರೆ ಕಥೆಗಳನ್ನ ಟ್ರೈ ಮಾಡಿದಾಗ ಒಬ್ಬ ಪೊಲೀಸ್ಗೆ ಏನು ಶಿಸ್ತಿರುತ್ತೆ, ಒಬ್ಬ ಪೊಲೀಸ್ಗೆ ಏನು ಜವಾಬ್ದಾರಿ ಇರುತ್ತೆ, ಆತನಿಗೆ ಏನು ಸೀರಿಯಸ್ನೆಸ್ ಇರುತ್ತೆ, ಜೊತೆಗೆ ಪೊಲೀಸರು ಕೂಡ ಒಂದು ಹ್ಯೂಮನ್ ಇರುತ್ತೆ, ಬಹಳ ಒಳ್ಳೆ ಹ್ಯೂಮನ್ ಇರುತ್ತೆ ಅಲ್ಲ. ಅದನ್ನ ಕ್ರ್ಯಾಕ್ ಮಾಡೋದಷ್ಟು ಸುಲಭ ಅಲ್ಲ, ಯಾಕಂದ್ರೆ ಎಲ್ರಿಗೂ ಸಹಜವಾಗಿ ನಾವು ನೋಡುವಂತ ಹ್ಯೂಮರ್ ಆಗಿರೋದಿಲ್ಲ ಅದು. ಸೊ ಅದನ್ನ ಸ್ಕ್ರೀನ್ ಅಲ್ಲಿ ತರಬೇಕು ಅನ್ನೋ ಆಸೆ ನನಗೆ ಸರ್. ಬೇಜಾರ? ಅದೇ ಬೇಜಾರ ಅವನಿಗೆ, ಭಾವನ ಬಗ್ಗೆ ಆದ್ರೂ ಹೇಳ್ಬೇಕಂತ ಅಟ್ಲೀಸ್ಟ್. ನಮ್ಮ ಸಿನಿಮಾದಲ್ಲಿ ಭಾವನಾ ಮೆನನ್ ಅವರು ನಮ್ಮ ಸಿನಿಮಾ ಒಪ್ಕೊಂಡಿದ್ದು ನಮ್ಗೆ ಬಹಳ ಹೆಮ್ಮೆ ವಿಚಾರ. ಒಂದು ಯಾಕಂದ್ರೆ ಚೌಕ ಸಿನಿಮಾದಲ್ಲಿ ಭಾವನಾ ಜೊತೆ ಕೆಲಸ ಮಾಡೋದ್ರಲ್ಲಿ ಇವರು ದೇವಿ ಪ್ರಸಾದ್ ಅವರು ಭಾವನಾ ಅವರ ಬಹಳ ದೊಡ್ಡ ಅಭಿಮಾನಿ. ಭಾವನಾ ಅವರ ಕೆಲಸವನ್ನು ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲ ಈ ಕ್ಯಾರೆಕ್ಟರ್ ಭಾವನಾ ಮೇಡಮ್ ಕೈಲೇ ಮಾಡಿಸ್ಬೇಕು ಅಂತ ಹೇಳಿದಾಗ ನಮ್ಗೆಲ್ರಿಗೂ ಬಹಳ ಖುಷಿ ಆಯ್ತು. ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಭಾವನಾ ಅವರು ಇವ್ರನ್ನ ಬರ್ಮಾಡ್ಕೊಂಡು ಕಥೆ ಕೇಳಿದಾಗ ನೀವೆಲ್ಲ ಓಕೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವಾಗ ಡೇಟ್ ಬೇಕು ಹೇಳಿ ನಾನು ಕೊಡ್ತೀನಿ. ಇನ್ಫ್ಯಾಕ್ಟ್ ಜಾನ್ವರಿ ಶೂಟಿಂಗ್ ಮಾಡಿದಾಗ ಅವ್ರಿಗೆ ಬಹಳ ಜೋರ್ ಜ್ವರ, ಆ ಜ್ವರದಲ್ಲೂ ಬಂದು 2 ದಿನ ಶೂಟಿಂಗ್ ಮಾಡೋಕ್ ಪ್ರಯತ್ನ ಪಟ್ಟು ಆಗದೇನೆ ಮತ್ತೆ ಇಲ್ಲ ನಾನು ಶೂಟಿಂಗ್ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ ಡೇಟಿಗೆ ಬಂದು ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಭಾವನಾ ಮೆನನ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ವೆರಿ ಪ್ರೌಡ್ ಟು ಹ್ಯಾವ್ ಭಾವನಾ ಮೆನನ್ ಆನ್ ಬೋರ್ಡ್. ಅಂಡ್ ಖುಷಿ ಅವರು ದಿಯಾ ಮೂಲಕ ಬಹಳ ಒಳ್ಳೆ ಹೆಸರನ್ನ ಮಾಡಿದಂತ ಖುಷಿ ಅವರು ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಇಂಟೆನ್ಸ್ ಆದ ಒಂದು ಪಾತ್ರ ಇದೆ. ಅದನ್ನ ಬಹಳ ಖುಷಿಯಾಗಿ ಒಪ್ಕೊಂಡು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ಅದು ಇದೇ ಫೀಲಿಂಗ್ ಕಂಟಿನ್ಯೂ ಆಗ್ಲಿ 26ನೇ ತಾರೀಕು, ಅದ್ರ ಮುಂದಕ್ಕೂ ಕಂಟಿನ್ಯೂ ಆಗ್ಲಿ ಅಂತ ನಾನು ಆಶಿಸ್ತೀನಿ.
ಶೆಟ್ರಿ, ಈ ಪೊಲೀಸ್ ಕ್ರಾನಿಕಲ್ಸ್ ಅಲ್ಲಿ ಇನ್ನೂ ಏನಾದ್ರು ಸರ್ಕ್ ಇದೆಯಾ? ಮುಂದೆ ಇನ್ನಷ್ಟು ಕಥೆಗಳು, ಪಿಕ್ಚರ್ಗಳು ಇನ್ನೇನಾದ್ರು ಯೋಚನೆ ಇದೆಯಾ ಅಥವಾ ಹೇಗೆ? ಕೊಂಡಾಣ ಲಾಸ್ಟ್ ಸದ್ಯಕ್ಕೆ ಕೊಂಡಾಣ ಪಾರ್ಟ್ 2 ಕನ್ನಡ ಸಿನಿಮಾಗಳಿಗೆ ಒಂದಷ್ಟು ಟಿವಿ ರೈಟ್ಸ್, ಆಡಿಯೋಗೆ ಮತ್ತೆ OTT ರೈಟ್ಸ್ ಗೆಲ್ಲಾನು ಸ್ವಲ್ಪ ಲೋ ಆಗಿದೆ ಅಂತ ಬಿಸ್ನೆಸ್ ಅಂತ ಒಂದು ಟಾಕ್ ಇದೆ. ಆ ನಿಟ್ಟಿನಲ್ಲಿ ನಿಮ್ ಸಿನಿಮಾ ಎಷ್ಟು ಸೇಫ್ ಆಗಿದೆ ಅಂತ? ಯಾಕಂದ್ರೆ ಒಂದ್ ಕಡೆ ವಿಜಯ ರಾಘವೇಂದ್ರ ಸರ್ ಇದ್ದಾರೆ, ಈಸ್ ಗುಡ್ ವಿತ್ GC ಚಾನಲ್ಸ್, ಜೋಗಿ ಸರ್ ಇದ್ದಾರೆ. ಹಂಗಾಗಿ ನೀವು ಪ್ರೀವಿಯಸ್ ಸಿನಿಮಾ ನಿಮ್ಗೆ ಚೆನ್ನಾಗಿತ್ತು. ಆ ನಿಟ್ಟಿನಲ್ಲಿ ನೀವ್ ಎಷ್ಟು ಸೇಫ್ ಅಂತ ಆಸ್ ಅ ಪ್ರೊಡ್ಯೂಸರ್? ಇಲ್ಲ ಅಂದ್ರೆ ಈಗ ಮಾರ್ಕೆಟ್ ಆಕ್ಚುಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡುವಾಗ ಬೇರೆ ಇತ್ತು ಮಾರ್ಕೆಟ್, ಅಲ್ಲಿ ಈಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ನಾವು ಸಿನಿಮಾ ಮುಗಿಸುವ ಅಷ್ಟೊತ್ತಿಗೆ. ಸೊ ಎಲ್ಲವೂ ಡಿಪ್ ಇದೆ ಮಾರ್ಕೆಟ್, ಯು ನೋ. ಸೊ ಯಾವ್ದು ಆ ರೀತಿ ಬಿಸ್ನೆಸ್ ಇಲ್ಲ. ಓಕೆ, ಜನಗಳು